ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 31 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಕಾರ್ಯವೇನು? ಸಸ್ಯಗಳಲ್ಲಿ ಬೇರೆ ಬೇರೆ ಹಾರ್ಮೋನ್ಗಳು ಕಾರ್ಯನಿರ್ವಹಿಸುತ್ತವೆ ಅಲ್ವಾ? ಆಕ್ಸಿನ್ ಇರಬಹುದು, ಬರ್ಲಿನ್ ಇರಬಹುದು, ಅಥವಾ ಇಲ್ಲಿ ಕೊಟ್ಟಿರುವಂತಹ ಅಬ್ಸಿಸಿಕ್ ಆಮ್ಲ ಇರಬಹುದು, ಸೈಟೋಕೈನಿನ್ ಇರಬಹುದು. ಇವೆಲ್ಲ ಹಾರ್ಮೋನ್ಗಳು ಬೇರೆ ಬೇರೆ ಕಾರ್ಯ. ಆಕ್ಸಿನ್ ಮತ್ತೆ ಜಿಬ್ಬರ್ಲಿನ್ಗಳು ಸಸ್ಯ ದೇಹದ ಬೆಳವಣಿಗೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾರಣವಾಗಿವೆ. ಅದೇ ತರ ಸೈಟೋಕೈನಿನ್ ಅನ್ನುವಂಥದ್ದು ಕೋಶ ವಿಭಜನೆಗೆ ಕಾರಣವಾಗಿದೆ. ಹಾಗಿದ್ರೆ ಅಬ್ಸಿಸಿಕ್ ಆಮ್ಲದ ಕಾರ್ಯವೇನು? ಈಗ ಸಸ್ಯ ದೇಹ ಬೆಳವಣಿಗೆಯನ್ನ ಹೊಂದುತ್ತಾ ಹೋಯ್ತು, ಅದಕ್ಕೊಂದು ಹೇಳ್ಬೇಕಲ್ಲ, ಸಾಕು ಬೆಳವಣಿಗೆಯನ್ನ ಹೊಂದಿತ್ತು, ಇಷ್ಟ ಆದ್ರೆ ಸಾಕು. ಇದನ್ನ ಮಾಡೋರು ಯಾರು? ಅಬ್ಸಿಸಿಕ್ ಆಮ್ಲ. ಇದು ಸಸ್ಯದಲ್ಲಿ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಥವಾ ಪ್ರತಿಬಂಧಿಸುತ್ತದೆ. ಅಬ್ಸಿಸಿಕ್ ಆಮ್ಲ ಸಸ್ಯದಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತದ್ದಾಗಿದೆ ಅಥವಾ ಪ್ರತಿಬಂಧಿಸುವಂತದ್ದಾಗಿದೆ. ಇದು ಅಬ್ಸಿಸಿಕ್ ಆಮ್ಲದ ವಾಗಿದೆ. ಹೇಗೆ ಮಾನವರಲ್ಲಿ ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಕಾರ್ಯವನ್ನ ನಿರ್ವಹಿಸುತ್ತವೆ ಅಲ್ವಾ? ಈಗ ಮಾನವರಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ, ಚಯಾಪಚಯ ಕ್ರಿಯೆ ಸರಿಯಾಗಿ ಮಾಡುತ್ತೆ ಅಲ್ವಾ? ಅದೇ ತರ ಅಡ್ರಿನಾಲಿನ್ ಹಾರ್ಮೋನ್ ಏನಿದೆ, ಆತಂಕದ ಸನ್ನಿವೇಶಗಳನ್ನ ಎದುರಿಸಲಿಕ್ಕೆ ಸಿದ್ಧ ಮಾಡುತ್ತೆ. ಅದೇ ರೀತಿ ಸಸ್ಯಗಳಲ್ಲೂ ಬೇರೆ ಬೇರೆ ಹಾರ್ಮೋನ್ ಅವುಗಳ ಬೆಳವಣಿಗೆ ಅಥವಾ ಬೆಳವಣಿಗೆಯನ್ನ ನಿಯಂತ್ರಿಸುವಂತದ್ದು, ಅಥವಾ ಈಗ ಹಣ್ಣು ಮತ್ತೆ ಬೀಜಗಳಲ್ಲೆಲ್ಲ ಕೋಶ ವಿಭಜನೆ ಆಗ್ಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಟೋಕೈನಿನ್ ಇರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯವನ್ನ ನಿರ್ವಹಿಸುತ್ತವೆ. ಹಾಗಾದ್ರೆ ಅಬ್ಸಿಸಿಕ್ ಆಮ್ಲದ ಕಾರ್ಯ ಅಂದ್ರೆ ಸಸ್ಯದಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ ಅಥವಾ ಪ್ರತಿಬಂಧಿಸುತ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.